ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಭಾರೀ ಹೈ ಡ್ರಾಮಾ ನಡೀತಾ ಇದೆ. ನಗರ್ತಪೇಟೆಯಲ್ಲಿ ಹಿಂದೂಗಳ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಡೀ ನಗರ್ತಪೇಟೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅಂಗಡಿಗಳನ್ನ ಸ್ವಯಂ ಪ್ರೇರಿತವಾಗಿ ಮಾಲೀಕರುಗಳು ಬಂದ್ ಮಾಡಿದ್ದಾರೆ. ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಅಂಗಡಿ ಮಾಲೀಕನ ಮೇಲೆ ಮುಸ್ಲಿಂ ಪುಂಡರು ಹಲ್ಲೆಯನ್ನ ಮಾಡಿದ್ರು. ಆ ಹಲ್ಲೆಯನ್ನ ವಿರೋಧಿಸಿ ಇವತ್ತು ದೊಡ್ಡ ಹೋರಾಟ ಬೆಂಗಳೂರಿನ ನಗರ್ತಪೇಟೆಯಲ್ಲಿ ನಡೀತಾ ಇದೆ. ನಗರ್ತಪೇಟೆಯ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿಯ ನಾಯಕರು ಸ್ಥಳಕ್ಕೆ ಬಂದಿದ್ದಾರೆ. ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು ಸ್ಥಳಕ್ಕೆ ಬಂದಿದ್ದಾರೆ. ಇದಕ್ಕೂ ಮುಂಚೆ ಪೊಲೀಸರು ಈ ರ್ಯಾಲಿಯನ್ನ ತಡೆಯುವ ಪ್ರಯತ್ನ ಮಾಡಿದ್ರು. ಪೊಲೀಸರು ತಡೆಯುವ ಪ್ರಯತ್ನ ಮಾಡಿದ್ರೂ ಕೂಡ ರ್ಯಾಲಿಯನ್ನ ಮುಂದುವರಿಸ್ತಾ ಇದ್ದಾರೆ. ಇಡೀ ನಗರ್ತಪೇಟೆಯನ್ನ ಬಂದ್ ಮಾಡಲಾಗಿದೆ. ಭಾರೀ ಸಂಖ್ಯೆಯಲ್ಲಿ ನಗರ್ತಪೇಟೆಯ ವ್ಯಾಪಾರಿಗಳು ಭಾಗಿಯಾಗಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಎಲ್ಲ ಕೇಳಿಸ್ಕೊಳ್ಳಿ, ಎಲ್ಲ ಕೇಳಿಸ್ಕೊಳ್ಳಿ. ನಿನ್ನೆ ಪೊಲೀಸ್ನವರು ಯಾರು ಕಿಡಿಗೇಡಿಗಳಿಗನ್ನ ಮಾಡಿದ್ರು ಕೃತ್ಯ, ಅವರನ್ನ ಅರೆಸ್ಟ್ ಮಾಡುವಂತ ಮಾತನ್ನ ನಿನ್ನೆ ಪೊಲೀಸ್ನವರು ಕೊಟ್ಟಿದ್ರು. ಇವತ್ತು 6 ಜನರಲ್ಲಿ 5 ಜನ ಪೊಲೀಸ್ನವರಾಗಲೇ ಅರೆಸ್ಟ್ ಮಾಡಾಗಿದೆ. ನಗರ್ತಪೇಟೆಯಲ್ಲಿ ಮುಖೇಶ್ ಎಂಬ ಮೊಬೈಲ್ ಅಂಗಡಿ ಮಾಲೀಕನ ಮೇಲೆ ಮುಸ್ಲಿಂ ಪುಂಡರು ಹಲ್ಲೆಯನ್ನ ನಡೆಸಿದ್ರು. ಈ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಸೂರು ಗೇಟ್ ಪೊಲೀಸರು 5 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಹಲ್ಲೆಯನ್ನ ವಿರೋಧಿಸಿ ವ್ಯಾಪಾರಿಗಳು ಇವತ್ತು ರ್ಯಾಲಿಗೆ ಕರೆಯನ್ನ ಕೊಟ್ಟಿದ್ರು. ಶೋಭಾ ಕರಂದ್ಲಾಜೆ ಸ್ಥಳಕ್ಕೆ ಬಂದಿದ್ರು. ಅವರಿಬ್ಬರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಸ್ಥಳಕ್ಕೆ ತೇಜಸ್ವಿ ಸೂರ್ಯ ಬಂದಿದ್ದಾರೆ. ಅಲ್ಲಿ ಬಂದು ಇಡೀ ಏರಿಯಾದಲ್ಲಿ ಜನಕ್ಕೆ ಆತ್ಮಸ್ಥೈರ್ಯ ಕೊಡೋದಕ್ಕೆ ಮತ್ತೆ ಕಾನ್ಫಿಡೆನ್ಸ್ ಜನಕ್ಕೆ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಬಂದಾಗಿದೆ. ಎಲ್ಲರೂ ಕೂಡ ಹನುಮಾನ್ ಚಾಲೀಸ ಪಠಣ ಮಾಡಿದ್ದೀರಿ, ನೀವು ಘೋಷಣೆಗಳನ್ನು ಕೂಗಿದ್ದೀವಿ, FIR ಅನ್ನ ಗಟ್ಟಿ ಮಾಡಿಸಾಗಿದೆ. ನಿನ್ನೆ FIR ಅಲ್ಲಿ ಏನ್ ತಪ್ಪುಗಳಾಗಿತ್ತು ಅದು ನಿನ್ನೆನೆ ಪೊಲೀಸ್ನವರು ತಿದ್ದಿದ್ದಾರೆ. 5 ಜನನ ಅರೆಸ್ಟ್ ಮಾಡಾಗಿದೆ, ಇನ್ನೊಬ್ರನ್ನು ಅರೆಸ್ಟ್ ಮಾಡ್ತಾರೆ. ಇನ್ಯಾವತ್ತೂ ಈ ಭಾಗದಲ್ಲಿ ಈ ರೀತಿ ಮತ್ತೆ ಆಗದಲ್ಲೇ ಇರೋ ರೀತಿ ಆಕ್ಷನ್ ತಗೋತೀವಿ ಅಂತ ಕೂಡ ಪೊಲೀಸ್ನವರು ಭರವಸೆ ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರ ಪ್ರಯತ್ನದ ಗೆಲುವು. ನಿಮ್ಮೆಲ್ಲರೂ ನನ್ನ ರಿಕ್ವೆಸ್ಟ್, ಶಾಂತಿಯುತವಾಗಿ ಇಲ್ಲಿಂದ ನಾವು ಪ್ರತಿಭಟನೆಯನ್ನ ಇದನ್ನ ನಮ್ಮ ಸಭೆಯನ್ನ ಅಂತ್ಯಗೊಳಿಸಿ ಇಲ್ಲಿಂದ ಎಲ್ಲರೂ ಕೂಡ ತೆರಳಬೇಕು. ಎಲ್ಲರೂ ಕೂಡ ಎಲ್ಲ ನಡ್ಕೊಂಡು ಹೋಗೋಣ. ದಯವಿಟ್ಟು ಎಲ್ಲರೂ ಬನ್ನಿ. ಭಾರಿ ಹೈ ಡ್ರಾಮಾಗೆ ಸಾಕ್ಷಿ ಆಗ್ತಿದೆ ನಗರ್ತಪೇಟೆ. ಸುರೇಶ್ ಕುಮಾರ್ ಸ್ಥಳಕ್ಕೆ ಬಂದಿದ್ರು. ತೇಜಸ್ವಿ ಸೂರ್ಯ ಬಂದಿದ್ದಾರೆ. ಶೋಭಾ ಕರಂದ್ಲಾಜೆ ಧರಣಿಯನ್ನು ನಡೆಸ್ತಾ ಇದ್ದಾರೆ ನಗರ್ತಪೇಟೆಯಲ್ಲಿ. ಬಿಜೆಪಿಯ 3 ನಾಯಕರುಗಳು ನಗರ್ತಪೇಟೆಯ ವ್ಯಾಪಾರಿಗಳ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ತೇಜಸ್ವಿ ಸೂರ್ಯ ಈಗಷ್ಟೇ ಮಾತನಾಡ್ತಾ ಇದ್ರು, ನಮ್ಮ ಹೋರಾಟಕ್ಕೆ ಪೊಲೀಸರು ಮಣಿದಿದ್ದಾರೆ, ಆರೋಪಿಗಳೆಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ. FIR ನಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಿದ್ವು. ಆ FIR ನಲ್ಲಿ ಆದಂತಹ ತಪ್ಪುಗಳನ್ನು ಕೂಡ ಪೊಲೀಸರು ಸರಿ ಮಾಡಿದ್ದಾರೆ.
ಹೀಗಾಗಿ ನಾವು ಪ್ರತಿಭಟನೆಯನ್ನ ಕೈ ಬಿಡೋಣ, ಇಲ್ಲಿಗೆ ಈ ಹೋರಾಟವನ್ನ ನಿಲ್ಲಿಸೋಣ ಅಂತ ತೇಜಸ್ವಿ ಸೂರ್ಯ ಅಲ್ಲಿ ನೆರೆದಿದ್ದಂತಹ ವ್ಯಾಪಾರಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಗರ್ತಪೇಟೆಯ ಬಿಜೆಪಿ ರ್ಯಾಲಿಯಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಪೊಲೀಸರ ವಿರೋಧದ ಮಧ್ಯೆ ಬಿಜೆಪಿಯ ನಾಯಕರು ಹನುಮಾನ್ ಚಾಲೀಸಾ ರ್ಯಾಲಿಯನ್ನ ನಡೆಸಿದ್ರು. ಒಂದು ಭಯದ ವಾತಾವರಣ ಇದೆ ನಗರ್ತಪೇಟೆಯಲ್ಲಿ. ನಮಾಜ್ ಸಮಯದಲ್ಲಿ ಹನುಮಾನ್ ಚಾಲೀಸಾ ಹಾಕಿದ್ದಾರೆ ಅನ್ನುವ ಒಂದೇ ಕಾರಣಕ್ಕೆ ಮುಸ್ಲಿಂ ಪುಂಡರು ಒಬ್ಬ ವ್ಯಾಪಾರಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಆ ವ್ಯಾಪಾರಿಯ ಬೆಂಬಲಕ್ಕೆ, ಆ ವ್ಯಾಪಾರಿಯ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದಾರೆ. ಇವತ್ತು ಇಡೀ ನಗರ್ತಪೇಟೆಯ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಸ್ವಯಂ ಘೋಷಿತವಾಗಿ ಬಂದ್ ನಡೆಸಲಾಗ್ತಾ ಇದೆ. ಬಿಜೆಪಿಯ ನಾಯಕರುಗಳು, ಬಿಜೆಪಿಯ ಕಾರ್ಯಕರ್ತರುಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ತೇಜಸ್ವಿ ಸೂರ್ಯ ಘಟನೆ ನಡೆದಂತಹ ಸ್ಥಳಕ್ಕೆ ಬಂದಿದ್ರು. ಭಾನುವಾರ ಸಂಜೆ 6 ಗಂಟೆಗೆ ನಡೆದಿದ್ದಂತಹ ಪ್ರಕರಣ ಇದು. ಆರಂಭದಲ್ಲಿ ಪೊಲೀಸರು ಈ ರೀತಿಯ ಘಟನೆಯೇ ಆಗಿಲ್ಲ, ಹಲ್ಲೆಗೆ ಬೇರೆ ಕಾರಣ ಅಂತ ಹೇಳಿದ್ರು. ಅದು ಆಕ್ರೋಶಕ್ಕೆ ಕಾರಣವಾಗಿತ್ತು. ದೂರು ಕೊಡುವಾಗಲೇ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ ಅನ್ನುವಂತಹ ಮಾತುಗಳು ಬಂದಿದ್ವು. ಈಗ FIRನಲ್ಲಿ ಸರಿಪಡಿಸಲಾಗಿದೆ ಇದ್ದ ತಪ್ಪುಗಳನ್ನು ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಕೂಡ ಹೇಳಿದ್ರು. ಭಕ್ತಿ ಗೀತೆ ಹಾಕಿದ್ದರು ಅನ್ನುವ ಕಾರಣಕ್ಕೆ ಸಮೀಪದಲ್ಲೇ ಇದ್ದ ಮಸೀದಿಯಿಂದ ಬಂದಂತಹ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ದಾರೆ ಅಂತ ಪೊಲೀಸ್ ಕಮಿಷನರ್ ಕೂಡ ಹೇಳಿದ್ದಾರೆ. ಈಗ ಪ್ರತಿಭಟನೆ ಜೋರಾಗ್ತಾ ಇದೆ. ಪ್ರತಿಭಟನಾಕಾರರಿಗೆ ಇಲ್ಲಿಗೆ ಹೋರಾಟವನ್ನು ನಿಲ್ಲಿಸಿ ಅಂತ ತೇಜಸ್ವಿ ಸೂರ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈಗ ನಗರ್ತಪೇಟೆಯಲ್ಲಿ ನಡೀತಾ ಇರುವಂತಹ ದೃಶ್ಯಗಳಿದ್ದವು. ಬಿಜೆಪಿಯ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ಈ ಕ್ಷಣವೇ ನಿಲ್ಲಿಸಬೇಕು. ಪೊಲೀಸರು ನಮಗೆ ಎಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಹೋರಾಟವನ್ನ ನಿಲ್ಲಿಸಿ ಅಂತ ತೇಜಸ್ವಿ ಸೂರ್ಯ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಪೊಲೀಸರು ಈ ಹೋರಾಟವನ್ನ ತಹಬದಿಗೆ ತರಲು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಕ್ರೈಮ್ ರಿಪೋರ್ಟರ್ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಹೋರಾಟಗಾರರ ಬೇಡಿಕೆ ಏನು? ಈಗಾಗಲೇ 5 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಇವರ ಹೋರಾಟಕ್ಕೆ ಕಾರಣ ಏನು ಆಗ್ರಹ ಏನು? ಕಿರಣ್, ಶಶಿ, ಬೆಂಗಳೂರಿನಲ್ಲಿ ಕೃಷ್ಣ ಟೆಲಿಕಾಂ ಮುಂದೆ ಘಟನೆ ನಡೆದಿತ್ತು. ಮುಖೇಶ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಿಸಿದಂತೆ ತೀವ್ರ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು. ಹಿಂದೂ ಪರ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಎಲ್ಲರೂ ಸಹ ಬಂದು ಹೋರಾಟ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈಗಾಗಲೇ ಏನು ರಾಜಭವನಕ್ಕೆ ಹೋಗಿ ಸಹ ನಾವು ಮನವಿ ಕೊಡ್ತೀವಿ ಅಂತ ಮಾತುಗಳನ್ನು ಹೇಳ್ತಾ ಇದ್ರು. ಸಂಸದ ತೇಜಸ್ವಿ ಸೂರ್ಯ ಕೂಡ ಸ್ಥಳಕ್ಕೆ ಬಂದು ಕೃಷ್ಣ ಟೆಲಿಕಾಂ ಏನಿದೆ ಘಟನೆ ನಡೆದಿತ್ತು ಅದ್ರ ಮುಂದೆ ಕೂತು ಕೂಡ ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಅವರನ್ನ ಬಂಧಿಸ್ತೀವಿ ಅಂತ ಹೇಳಿ ಈಗಾಗಲೇ 5 ಜನರನ್ನ ಬಂಧಿಸಿರ್ತಕ್ಕಂಥದ್ದು. ಬಂಧನ ಮಾಡಿದ್ರು ಸಹ ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳಿ ಎಲ್ಲಾ ಹೋರಾಟಗಾರರು, ಬಜರಂಗ ದಳ ಸೇರಿದಂತೆ ರಾಜಸ್ಥಾನದಿಂದಲೂ ಸಹ ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲೇ ಸಹ ಹನುಮ ಚಾಲೀಸನ್ನ ಪಠನೆ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀರಾಮ ಹೆಸರನ್ನ ಕೂಗಿ, ಶ್ರೀರಾಮ ಅಂತ ಹೇಳಿ ಕೂಗಿ ಎಲ್ಲಾ ಕಡೆ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಟೆಲಿಕಾಂ ಏನು ಕೃಷ್ಣ ಟೆಲಿಕಾಂ ಏನಿದೆ ಅದ್ರ ಮುಂದೆ ಕೂತು ಎಲ್ಲ ಸಹ ಇನ್ನೂ ಸಹ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸಹ ನಾವು ನಿಲ್ಸೋದಿಲ್ಲ, ಇಲ್ಲೇ ಸಹ ಹೋರಾಟ ಮಾಡ್ತೀವಿ, ಅವರನ್ನ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ರ್ಯಾಲಿ ಏನಿದೆ ರಾಜಭವನವರೆಗೂ ಸಹ ನಾವು ಹೋಗ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ರಸ್ತೆ ತುಂಬೆಲ್ಲ ಸಹ ಶ್ರೀರಾಮನ ಬಾವುಟವನ್ನ ಹಿಡ್ಕೊಂಡಿರ್ಬೋದಾಗಿರ್ಬೋದು, ಮತ್ತೆ ಬಜರಂಗ ಹನುಮಾನ್ ಚಾಲೀಸ್ ಹೇಳೋ ಮೂಲಕ ಆ ಬಜರಂಗಿಯ ಫೋಟೋಗಳನ್ನ ಹಿಡ್ಕೊಂಡು, ಬಾವುಟಗಳನ್ನ ಹಿಡ್ಕೊಂಡು ಎಲ್ಲರೂ ಸಹ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಸಹ
ಪ್ರತಿಭಟನೆ ಕಾವು ಮುಂದುವರೆದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯಿಂದ ನಿಲ್ಸೋದಿಲ್ಲ ಅಂತ ಹೇಳಿ ಬಜರಂಗ ದಳದ ಕಾರ್ಯಕರ್ತರೇನಿದ್ದಾರೆ, ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಸಹ ಸ್ವಯಂ ಪ್ರೇರಿತವಾಗಿ ಸುಮಾರು 80% ಅಷ್ಟು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ನಗರದ ಪೇಟೆ ತುಂಬಾ ಎಲ್ಲ ಸಹ ಕೇಸರಿ ಶಾಲ್ಗಳು ಕಂಡು ಬರ್ತಾ ಇದ್ದಾರೆ. ಸಂಪೂರ್ಣವಾಗಿ ಎಲ್ಲರೂ ಸಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೀವು ದೃಶ್ಯಗಳನ್ನು ಸಹ ನೋಡ್ಬೋದು. ಏನು ಆಂಜನೇಯ ಬಾವುಟ ಇರ್ತಕ್ಕಂಥ ಏನು ಕೇಸರಿ ಶಾಲ್ಗಳನ್ನ ಹೊತ್ಕೊಂಡು ಕೇಸರಿ ಬಾವುಟಗಳನ್ನ ಇಟ್ಕೊಂಡು ಎಲ್ಲರೂ ಸಹ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಮನೆಯಲ್ಲಿ ಹನುಮಾನ್ ಚಾಲೀಸನ್ನ ಪಠ್ಯ ಮಾಡೋಂಗಿಲ್ವಾ, ನಾವು ಇನ್ನು ಮುಂದೆ ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಹನುಮಾನ್ ಚಾಲೀಸನ್ನ ಪಠ್ಯ ಮಾಡ್ತೀವಿ ಅನ್ನೋ ಮಾತುಗಳನ್ನು ಸಹ ಪ್ರತಿಭಟನಾಕಾರರು ಹೇಳ್ತಾ ಇರ್ತಕ್ಕಂಥದ್ದು. ಕಿರಣ್, ಪೊಲೀಸರು ಯಾಕೆ ಹಲ್ಲೆಗೊಳಗಾದ ಮುಖೇಶನ್ನ ವಶಕ್ಕೆ ಪಡೆದಿದ್ದಾರೆ? ಏನು ಅವ್ರ ಮೇಲೆ ಕೇಸ್ ಹಾಕಿದ್ದಾರಾ ಅಥವಾ ಸುಮ್ಮನೆ ಕರೆದುಕೊಂಡು ಹೋಗಿದ್ದಾರಾ? ಯಾಕೆ ಅಂತ ಮುಖೇಶ್ ಅನ್ನ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಮುಖೇಶ್ ಇಲ್ಲಿದ್ರೆ ಇನ್ನೂ ಸಹ ತೀವ್ರ ತರ ಹೋರಾಟ ಆಗುತ್ತೆ. ಎಲ್ಲರೂ ಸಹ ಬರ್ತಾರೆ, ಆತನ ಭೇಟಿಗೆ ಬರ್ತಾರೆ, ಆತನನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ, ಸಾಂತ್ವನ ಹೇಳೋದಕ್ಕೆ ಬರ್ತಾರೆ. ಹೀಗಾಗಿ ಈಗಾಗಲೇ ಶೋಭಾ ಕರಂದ್ಲಾಜೆ ಬಂದಿದ್ರು, ಬಿಜೆಪಿ ಮುಖಂಡರು ಬಂದಿದ್ರು, ಸುರೇಶ್ ಕುಮಾರ್ ಬಂದಿದ್ರು, ತೇಜಸ್ವಿ ಸೂರ್ಯ ಬರ್ತಾ ಇದ್ದಾರೆ. ಎಲ್ಲರೂ ಸಹ ಆತ ಇಲ್ಲೇ ಇದ್ರೆ ಆತನನ್ನ ಭೇಟಿ ಮಾಡೋದಕ್ಕೆ ಎಲ್ಲರೂ ಸಹ ಬರ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ಕರ್ಕೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಒಂದು ಮಾಹಿತಿ ಪ್ರಕಾರ ಬೇರೆ ಕಡೆ ಇಟ್ಟಿದ್ದಾರೆ, ಎಲ್ಲರೂ ಸಹ ಬಂದು ಮೀಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸಾಂತ್ವನ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ತೀವ್ರ ತರ ಪ್ರತಿಭಟನೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆರೋಪಿಗಳೇನಿದ್ದಾರೆ ಆರೋಪಿಗಳನ್ನು ಸಹ ಬೇರೆ ಕಡೆ ಇಟ್ಟಿರ್ತಕ್ಕಂಥದ್ದು. ಏನು ಹಲ್ಲೆ ಮಾಡಿದ್ದ ಸುಲೇಮಾನ್, ನವಾಜ್, ರೋಹಿತ್, ಡ್ಯಾನಿಶ್, ತರುಣ್ ಅನ್ನ ಈಗ ಅಲ್ಸೂರ್ಗೇಟ್ ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ ಸಹ ತಹಬದಿಗೆ ಬರ್ತಾ ಇಲ್ಲ. ಎಲ್ಲಾ ಸಹ ಪ್ರತಿಭಟನಾ ಏನಿದ್ದಾರೆ ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ನಗರದ ಪೇಟೆ ಸುತ್ತಮುತ್ತ ಧರ್ಮರಾಯ ಟೆಂಪಲ್ ರಸ್ತೆ ಏನಿದೆ ಎಲ್ಲಾ ಕಡೆನೂ ಸಹ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಮ್ಮ ಮನೆ ಮೇಲೆ ಹನುಮಾನ್ ಚಾಲೀಸು, ನಮ್ಮ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಹಾಕೋದಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ. ನಾವು ಇದೇನು ಪಾಕಿಸ್ತಾನನೋ ಅಥವಾ ಹಿಂದೂ ರಾಷ್ಟ್ರನ ಅನ್ನೋ ಪ್ರಶ್ನೆ ಕೂಡ ಪ್ರತಿಭಟನಾಕಾರರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಹೋರಾಟವನ್ನ ಮುಂದುವರಿಸ್ತೀವಿ. ನಾವೆಲ್ಲಾ ಕಡೆ ಪ್ರತಿನಿತ್ಯ ಇನ್ನು ಅಂಗಡಿ ಮುಂಗಟ್ಟುಗಳ ಮುಂದೆ ಹನುಮಾನ್ ಚಾಲೀಸ ಬೆಳಗ್ಗೆ ಸಂಜೆ ಪ್ಲೇ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಶಶಿ, ಕಿರಣ್, ಇವಾಗ 5 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ತೇಜಸ್ವಿ ಸೂರ್ಯ ಮಾತನಾಡ್ತಾ ಹೇಳಿದ್ರು ಇನ್ನೂ ಒಬ್ಬ ಆರೋಪಿ ಇದ್ದಾನೆ, ಆತನನ್ನು ಕೂಡ ಪೊಲೀಸರು ಬಂಧಿಸ್ತಾರೆ ಅಂತ. ಇನ್ನೊಬ್ಬ ಆರೋಪಿ ಯಾರು, ಆತನ ಹಿನ್ನೆಲೆ ಏನು ಅಂತ ಕಿರಣ್? ಈಗ 5 ಮಂದಿಯನ್ನ ಬಂಧಿಸಿದ್ದಾರೆ. ಸುಲೇಮಾನು, ಶಾನವಾಜು, ರೋಹಿತ್ ಅನ್ನ ನೆಲೆ ಬಂಧಿಸಿದ್ದಾರೆ. ಈಗ ಜಾಹೀಸು ಮತ್ತೆ ಇನ್ನೊಬ್ಬ ಆರೋಪಿ ತರುಣ್ ಅನ್ನ ಬಂಧಿಸಿರ್ತಕ್ಕಂಥದ್ದು. ಇನ್ನೊಬ್ಬ ಆರೋಪಿ ಯಾರಿದ್ದಾರೆ, ಆ CCTVಯಲ್ಲಿ 6 ಮಂದಿ ಕಂಡು ಬಂದಿದ್ದಾರೆ. 6 ಮಂದಿಯಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಇನ್ನೂ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಆ 6 ಮಂದಿಯಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ, ಆತನ ಬಗ್ಗೆ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಪೊಲೀಸರು ಒಂದ್ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಇನ್ನೊಬ್ಬನಿಗಾಗಿ. ಥ್ಯಾಂಕ್ ಯು ಕಿರಣ್. ನಗರ್ತಪೇಟೆಯಲ್ಲಿ ನಡೆಯುತ್ತಿರುವಂತಹ ಹೋರಾಟದ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಗರ್ತಪೇಟೆಯಲ್ಲಿ ನಡೆದಿರುವಂತಹ ಹಿಂದೂ ಯುವಕ ಮುಖೇಶ್ ಮೇಲಿನ ಹಲ್ಲೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ದಯಾನಂದ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಭಕ್ತಿ ಗೀತೆಯನ್ನು ಹಾಕಿದ್ರು ಎಂಬ ಕಾರಣಕ್ಕೆ ಗಲಾಟೆಯಾಗಿದೆ. ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಹೇಳೋದು ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಮಸೀದಿಯಿಂದ ಬಂದಂತಹ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ರು ಅಂತ. ಈಗ ದಯಾನಂದ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಭಕ್ತಿ ಗೀತೆಯನ್ನು ಹಾಕಿದ್ರು ಅನ್ನುವ ಕಾರಣಕ್ಕಾಗಿ ಗಲಾಟೆಯಾಗಿದೆ. ಈ ಹಲ್ಲೆ ಮಾಡಿದಂತಹ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ದೇವಿನಗರದಲ್ಲಿ ಮೊನ್ನೆ ದಿವಸ ರಾತ್ರಿ ಈ ಒಂದು ಧಾರ್ಮಿಕ ಇದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಕೆಲವೊಂದು ಮ್ಯೂಸಿಕ್ ಅಂದರೆ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ರ ಸಂಬಂಧ ಅಲ್ಲಿ ಗಲಾಟೆ ಆಗಿದೆ, ಆಲ್ಟರ್ಕೇಷನ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು 307 ಕೇಸನ್ನು ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ 5 ಜನ ಆರೋಪಿಗಳನ್ನು ನಾವು ಈಗಾಗಲೇ ಬಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.